ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಬಾಯ್ ಬಾಯ್ ಬಾಯ್. ಹೊರಟಿದ್ದೀನಿ ನಮ್ಮ ಅಕ್ಕನ ಮಗಳು ಫಂಕ್ಷನ್. ಸೊ ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ. ಅಂಕಲ್ ಬರೋದಾ? ಮೋಕ್ಷದ ನನ್ನ ತಂಗಿ ನಮ್ಮ ಅಜ್ಜಿ ತರ, ನನ್ನ ವಯಸ್ಸಾದ್ಮೇಲೆ ನಮ್ಮ ಅಜ್ಜಿ ತರ ಚುಚ್ಕೋತೀನಿ. ಅಲ್ಲ ಬಾಯ್, ಸಿ ಯು. ಹುಷಾರಿಲ್ಲ, ಪ್ರೆಗ್ನೆಂಟ್ ಸರ್. ಅದೇನು ಕಾಯಿಲೆನಾ? 50 ರೂಪಾಯಿ ಅಂತೆ ಒಂದು ಮಣ್ಣಿನ ತವ. ನೋಡಿ ಡಾರ್ಲಿಂಗ್ಸ್, ಇದು 50 ರೂಪಾಯಿ ಅಂತೆ. ನೋಡಕ್ಕೆ ಎಮ್ಮೆ ಆಗಿದೆ ಅನ್ಸುತ್ತಲ್ಲ. ಮದ್ವೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಇವಾಗ ಮದ್ವೆಗೆ ಹೊರಟಿದ್ದೀನಿ. ದಿನೇಶ್ ಅಂತ ಹೇಳಿ ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ಡೇ ಶುರು ಆಗ್ತಾ ಇದೆ. ನಾನು ಮತ್ತೆ ಅಗೇನ್ ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೊರಟಿದ್ದೀನಿ. ಇವತ್ತಿಂದ ಮತ್ತೆ ಅಗೇನ್ ಸ್ಟಾರ್ಟ್ ಮಾಡಬೇಕು ಅಂತ. ಮೌಲ್ಯ ಅವರು ಇನ್ನೇನು ಸ್ಟಾರ್ಟ್ ಮಾಡ್ತಾರೆ, ಬಟ್ 5th ಮಂತ್ ಕಂಪ್ಲೀಟ್ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ನಂದು ಮೌಲ್ಯದ ಒಂಚೂರು ಪ್ಲ್ಯಾನ್ ಇರೋದು. ಸೊ ಡಯಟ್ ಪ್ಲ್ಯಾನ್ ಆಲ್ರೆಡಿ ಶುರು ಮಾಡಬೇಕು ಅಂತ. ಪಾಪಮ್ಮ, ಡಯಟ್ ಯಾವಾಗಲಿಂದನೋ ಅಲ್ಲೇನು ಮಾಡ್ಕೊತ ಇದ್ದಾಳೆ ಅವಳು, ಶುರು ಮಾಡ್ತಾಳೆ. ವಿತ್ ವೇಟ್ ಚೆಕ್ ಮಾಡಿ ಎಲ್ಲ ಪ್ರೊಸೆಸ್ ಎಲ್ಲ ತೋರಿಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಜಿಮ್ಗೆ ಹೊರಡ್ತೀನಿ ಆಗಿದ್ರೆ ನಾವು ನನ್ನ ಜೊತೆ ಬರೋಕ್ಕೆ ರೆಡಿಯಾಗಿದ್ದಾನೆ ಅಂತೆ. ಬಟ್ ಈಗ ಸದ್ಯಕ್ಕೆ ಡಯಟ್ ಕೂಡ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಗೊತ್ತಾ. ಎಲ್ಲದಕ್ಕೂ ಒಂಥರ ಮೇನ್ ಬಂದು ಈಗ ಆರೋಗ್ಯ ವಿಷಯದಲ್ಲಿ ಅಂತ ಬಂದರೆ ನಾವು ಸಿಕ್ಕಾಪಟ್ಟೆ ಜಾಗ್ರತೆ ಆಗಿರಬೇಕು, ಸಿಕ್ಕಾಪಟ್ಟೆ ಗಮನ ವಹಿಸ್ಬೇಕು. ಬಟ್ ನಮಗೀಗ ಈ ಮೆಂಟಲ್ ಸ್ಟ್ರೆಸ್ಸಿಂದ ಯಾವುದು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ಅರ್ಧ ಗಂಟೆ ಇನ್ಕ್ಲೈನ್ ವಾಕ್ ಮಾಡಿ ಶುರು ಮಾಡಿದ್ದೀನಿ. ಒಂದು ದಿನಕ್ಕೆ ಪೂರ್ತಿ ಜಾಸ್ತಿ ಮಾಡಿ ಮೈಕೈ ನೋವು ಮಾಡ್ಕೊಂಡು ನೆಕ್ಸ್ಟ್ ಡೇ ಬರದೇ ಇರೋದಕ್ಕೆ ಚಾನ್ಸಸ್ ಕೊಡೋದು ಬೇಡ. ಅದು ಯಾವಾಗ ಹಿಂಗೆ ಶುರು ಮಾಡೋದು, ಮೈಲ್ಡಾಗಿ ಶುರು ಆಗಬೇಕು. ಸೊ ಬಾಡಿಲಿ ನೀಟಾಗಿ ಸ್ವೆಟ್ ಹಿಡಿದಿದೆ. ಮೇಡಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಮಲ್ಲಿಗೆ ಹೂವು ಅಂದರೆ. ಓಕೆ, ಸೂಜಿ ಮಲ್ಲಿಗೆ ಮಲ್ಲಿಗೆಲ್ಲ 2 ಡಿಫ್ರೆನ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ. ಮಲ್ಲಿಗೆ ಕೇಳಿದ್ರೆ ಮಲ್ಲಿಗೆ ಎಲ್ಲ ಮಲ್ಲೆ ಇದೆ ಅಂತಂದ್ರೆ ಮಲ್ಲೆ 70 ರೂಪಾಯಿ ಕೊಡಿ. ನಾನು ನನ್ನ ಹೆಂಡತಿಗೆ ಮಲ್ಲಿಗೆ ಹೂವನ್ನ ತಗೊಂಡೋಗಿ ಕೊಡೋದು, ಅಂದ್ರೆ ಐ ಮೀನ್ ಈ ಥರ ಹೂವು ತಗೊಂಡೋಗಿ ಕೊಡೋದು ತುಂಬ ರೇರು. ಹೊಟ್ಟೆ ಯಾವ ಮಟ್ಟೆಗೆ ಹಸುವಾಗ್ತಿದೆ ಅಂತಂದ್ರೆ ದಾಗ 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 ದಾಗ. ಜೊತೆಗೆ ಹೊಟ್ಟೆ ಹಸ್ತಿರೋದಕ್ಕೆ ಅದಕ್ಕೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಡೇ ಹ್ಯಾಪಿಲಿ ಶುರು ಆಯಿತು. ಚಿನ್ನು ತೋರ್ಸು ಮುಖ, ಲುಕಿಂಗ್ ಸೋ ಪ್ರಿಟಿ ಕಣೆ. ನಿಜ. ಎಲ್ಲಿ ರೆಡಿ ಆಗ್ತಿದ್ದೀರಾ ಮೇಡಮ್ ನೀವು? ಫ್ಯಾಮಿಲಿ ಫಂಕ್ಷನ್. ಚಳಿ, ಏನು ಗಾಳಿ ಹಿಂಗೆ ಬರ್ತಾ ಇದೆ ಪಾಪ, ಚಳಿ ಆಗ್ತಾ ಇದೆ. ಬಂತು ಏನೋ ವಿಡಿಯೋ ಮಾಡ್ತಾ ಇದ್ದೀರಾ ನೀವು? ವಿಡಿಯೋ ಮಾಡ್ತಾ ಇದ್ದೀರಾ ನೀವು? ಟೀ 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 ಟೀ. ಮಲ್ಲಿಗೆಲು ಮಲ್ಲೆ ಅಂತ ಬಿದ್ದಿಯಂತೆ ಪಾಪ. ಮಳ್ಳೆ ಅಂದ್ರೇನು? ಮಲ್ಲಿಗೆಗೂ ಮಲ್ಲಿಗೆ ಮಳ್ಳೆ ದೇವ್ರನ್ನೇ ಮಲ್ಲಿಗೆ ಬಿಟ್ಟರೆ ಏನು ಗೊತ್ತು? ಮಲ್ಲಿಗೆ, ಸೂಜಿ ಮಲ್ಲಿಗೆ, ಇವೆರಡೇ ಗೊತ್ತು ನಿಮಗೆ. ಇದೆ ಮಲ್ಲಿಗೆ, ಮಲ್ಲೆ. ಹೇ ಪ್ರತಿ ಗರ್ಲ್, ಮುಖ ತೋರಿಸಿ, ತೋರಿಸಿ. ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ನೀವು ಅಲ್ಲಿ ಫಂಕ್ಷನ್ಗೆ ಹೋಗ್ತಿರಲ್ಲ, ಓಕೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂಚೂರು ವಿಡಿಯೋ ಮಾಡಿ ನಮ್ಮ ಡಾರ್ಲಿಂಗ್ಸ್ಗೂ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ. ಏನು ತಲೆಗೆ? ಬಾಯ್ ಮೌಲೇಶ್ರೀ ಪಳ್ಳ್ಯರ್, ಬಾಯ್ ಬಾಯ್. ಹೊಡ್ದ ಬಂದ, ಹೊಡ್ದ ಬಂದ. ಆನೋ ಬೇಡ. ಬಾಯ್ 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 ಬಾಯ್. ಹೊರಟಿದ್ದೀನಿ ನಮ್ಮ ಅಕ್ಕನ ಮಗಳು ಫಂಕ್ಷನ್. ಸೊ ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ. ಅಂಕಲ್ ಬರೋದಾ? ಪ್ರತೀಕ್ ಬರಲಿಲ್ಲ,
ತುಂಬ ಫಂಕ್ಷನ್ಗೆ ಬರಲ್ಲ ಪ್ರತೀಕ್ಗೆ ಥರ ಮುಜುಗರ ಏನಕ್ಕೆ ಅಂತ ನೀವೇ ಕಮೆಂಟಲ್ಲಿ ಕೇಳಿ. ಆ್ಯಂಡ್ ಈಗ ಹೊರಡ್ತಾ ಇದ್ದೀವಿ ನಾನು ಮತ್ತು ನನ್ನ ತಮ್ಮ. ಎಷ್ಟೊಂದು ದಿನ ಆಯಿತು ನನ್ನ ಫ್ಯಾಮಿಲಿನ ನೋಡಿ, ಅಂದರೆ ನನ್ನ ಕಸಿನ್ಸು ಎಲ್ಲರೂ. ಸೊ ಎಲ್ಲರೂ ಮೀಟ್ ಮಾಡ್ತೀನಿ ಅಂತ ಎಕ್ಸೈಟ್ಮೆಂಟ್ ಆಗಿದೆ. ಆಮೇಲೆ ಎಲ್ಲರೂ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಆದರೆ ಅಲ್ಲಿ ಓಕೆ ಬನ್ನಿ ಹೋಗೋಣ. ಸೊ ಈಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಹಾಫ್ ಸ್ಯಾರಿ ಫಂಕ್ಷನ್. ತುಂಬ ದಿನ ಆಯಿತು ಫಂಕ್ಷನ್ಸ್ ಈ ಥರ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿ. ನಾನು ನನ್ನ ತಮ್ಮ ಹೊರಟಿದ್ದೀವಿ, ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದಾನೆ ಕಾರಲ್ಲಿ. ಸೊ ವಾಟ್ ಆರ್ ಯು ಫೀಲಿಂಗ್ ನಿತಿನ್? ಏನ್ ಫೀಲ್ ಆಗ್ತಿದೆ ಗೊತ್ತಾ, ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ನಮ್ಮ ಅಕ್ಕ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ನೀವು. ಎಂತ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಎಲ್ಲ ತಮ್ಮಂದಿರಿಗೂ ಕೂಡ ಅದೇ ಆಸೆ ಇರುತ್ತೆ, ನಾವು ಇಷ್ಟಪಡೋ ಹುಡುಗಿ, ನಾವು ಮದುವೆ ಆಗೋ ಹುಡುಗಿನೋ ಅವ್ರ ತಾಯಿ ತರನೋ ಅವ್ರ ಅಕ್ಕನ ತರನೋ ಇರ್ಲಿ ಅಂತ. ಸೊ ನಾನು ಯಾವಾಗಲೂ ಕೇಳ್ಕೊಳ್ಳೋದೇ ಒಂದು, ನನಗೆ ನಮ್ಮ ಅಕ್ಕನ ಥರ ಗುಣ ಇರೋಳು, ನಮ್ಮ ಅಕ್ಕನ ಥರ ಚೆನ್ನಾಗಿರೋಳು ಸಿಗಲಿ. ಸ್ವಲ್ಪ ಹೈಟ್ ಸ್ವಲ್ಪ ಜಾಸ್ತಿ, ಬಿಕಾಸ್ ನಾನು ಹೈಟ್ ಇದ್ದೀನಲ್ಲ, ಸೊ ಸ್ವಲ್ಪ ಹೈಟ್ ಇದ್ರೆ ನನ್ನ ಮಗನೆ. ಎನಿವೇಸ್ ಥ್ಯಾಂಕ್ ಯು ಫಾರ್ ದ, ಎಲ್ಲರೂ ಹಂಗೆ ಅಂದ್ಕೊಳ್ಳಲ್ಲ. ಎನಿವೇಸ್ ಥ್ಯಾಂಕ್ಸ್, ಖುಷಿ ಆಯಿತು ಕೇಳಿ. ತುಂಬ ಸಲ ಹೇಳಿದ್ದಾನೆ ಈ ಥರ ನನಗೆ. ಓಕೆ, ನಾನಿವಾಗ ಮಡ್ಲಕ್ಕಿ ತಗೊಳಕ್ಕೆ ಹಾಕೊಂಡಿದ್ದೀನಿ. ಸೊ ಈಗ ಫಂಕ್ಷನ್ಗೆ ರೀಚ್ ಆಗಿದ್ದೀವಿ. ಸೊ ಇವರು ಆಂಟಿ ಪ್ರಭಾವತಿ, ಹಾಯ್ ಮಧು. ಅದು ಕಿರಣ ಅವ್ರ ವೈಫ್ ಅವರು. ಇವ್ರು ಕಿರಣ ಅವ್ರ ಅಪ್ಪ. ಕಿರಣ ನೀನ್ ತೋರ್ಸ. ಅದನ್ನ ಕೀಳಕ್ಕೆ ಮಾಡಿದ್ದಕ್ಕ ಅವ್ನು ಹಾಕ್ಬಿಟ್ಟಿದ್ದ ಅಷ್ಟೊತ್ತಿಗೆ. ಈ ತರ ಫಂಕ್ಷನಿಗೆಲ್ಲ ಅಕ್ಕಿ ತಗೊಳಂಗಿಲ್ವಂತೆ, ನನಗೆ ಗೊತ್ತಿಲ್ಲ. ನಾನು 10 ಹಾಫ್ ಸ್ಯಾರಿ ಫಂಕ್ಷನ್ ಅಂತೂ ಹೋಗಿಲ್ಲ, ಫಸ್ಟ್ ಫಂಕ್ಷನ್. ಅದಕ್ಕೆ ಸಪ್ರೇಟ್ ಕೊಡೋಣ ಅಂತ. ಚೆನ್ನಾಗಿದ್ದೀರಾ ಅಂಕಲ್? ಅದ್ರ ಹಿಡ್ಕೊಳ್ಳಮ್ಮ ಒಂದು ನಿಮಿಷ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಇವಳು ನಮ್ಮ ಅಕ್ಕ, ಇವ್ರ ಮಗಳ ಫಂಕ್ಷನ್ಗೆ ಬಂದಿರೋದು. ಇವಳು ಚಿಕ್ಕವಳೆ, ಆದರೆ ಅವಳು ದೊಡ್ಡ ಮಗಳಿರೋದು. ಸೊ ಇವಾಗ ಊಟಕ್ಕೆ ಹೋಗ್ತೀವಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್? ನಮ್ಮ ಅತ್ತೆ ಮಗಳು ಕಿರಣ ಇದನ್ನಲ್ಲ, ಕಿರಣನ್ ತಂಗಿ. ನೋಡ್ತಾ ಗರ್ಲ್ಸ್ ಫಂಕ್ಷನ್ ಅಂತ ಪ್ರತೀಕರಣ ಬಂದಿಲ್ಲ. ಇವರೆಲ್ಲ ಎಷ್ಟು ಪುಟ್ಟವ್ರಂದ್ರೆ ಬಹುಶಃ ಆನವಿಧಾನೆ ಗೊತ್ತಾ, ಅವಾಗಿಂದ ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ದಾರೆ. ಇವಳು ನೋಡೋಳು ಎಲ್ಲೋ ಹೋಗೋಳೆ. ಇವೆಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರಲ್ಲ ಚಿಕ್ಕವರಿರುವಾಗ, ಇವಾಗ ಏನ್ ನೆನಪಾಗುತ್ತೆ ನೆನಪಿಸ್ಕೊಂಡ್ರೆ? ಅಲ್ಲ, ಅವತ್ತು ಊರಿಗೆ ಹೋಗಿದ್ವಲ್ಲ ನಾವೆಲ್ಲ, ನೀವು ಬಂದಿದ್ರಲ್ಲ ಊರಿಗೆ. ತಿಪ್ಕೊಂಡಳ್ಳಿ. ಅವಾಗ ಡ್ಯಾಮಿಗೆಲ್ಲ ಹೋಗಿದ್ವಲ್ಲ. ಅದೆಲ್ಲ ನೆನಪಾಗುತ್ತೆ ನಂಗೆ ಫುಲ್ಲು. ಇವತ್ತು ನಿಮ್ಮ ಮಗಳು ಫಂಕ್ಷನ್ ಏನ್ ಅನ್ಸ್ತಾ ಇದೆ ನನಗೆ? ನಮ್ಮ ಬಾಬಾ ಇವ್ರ ಅಫೀಷಿಯಲ್ ಸುಮ್ಮನೆ ಎಷ್ಟು ರೆಸ್ಪಾನ್ಸಿಬಲ್ ಅನ್ಸ್ತೀರ ಹೇಳಿ. ನನ್ಗವೆಲ್ಲ ಮಾತಾಡ್ ರೂಢಿ ಇಲ್ಲ. ನಿಮ್ಗೆ ಏನ್ಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ. ಎಲ್ಲರೂ ಜಾಸ್ತಿ ಮೂವಿ ಮಾಡಿ ನೋಡಿ ಇವ್ರದಿಂಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಜವಾಬ್ದಾರಿ ಅಂತಂದ್ರೆ ಒಂದು ತಿಂಗಳಿಂದ ನಿದ್ದೆ ಮಾಡಿಲ್ಲ, 15 ದಿನದಿಂದ ನಿದ್ದೆ ಮಾಡಿಲ್ಲ. ಹೌದು, ಟೆನ್ಷನ್, ತುಂಬಾ ಟೆನ್ಷನ್. ಅಂದ್ರೆ ಹೆಣ್ಮಕ್ಳು ಹುಟ್ಟಾದ್ಮೇಲೆ ಏನೇನು ಜವಾಬ್ದಾರಿ ಇರುತ್ತೆ ಅಂತ ಈ 15 ದಿನದಲ್ಲಿ ಗೊತ್ತಾಗುತ್ತೆ. ತುಂಬಾ ಜವಾಬ್ದಾರಿ ಜಾಸ್ತಿ. ನಿಮ್ಗೆ ಅನ್ಸುತ್ತೆ ಮೇಡಮ್ ಬೀಯಿಂಗ್ ಎ ಮಾಮ್? ತುಂಬಾ ರೆಸ್ಪಾನ್ಸಿಬಿಲಿಟಿ, ಕಷ್ಟ ಅನ್ಸುತ್ತೆ, ಸಿಕ್ಕಾಪಟ್ಟೆ ಕಷ್ಟ. ಸೊ ಯಾರ್ಯಾರಿಗೆ ಹೆಣ್ಮಕ್ಳಿದ್ದಾರೆ, ನೆಕ್ಸ್ಟ್ ಫಂಕ್ಷನ್ಸ್, ನೆಕ್ಸ್ಟ್ ವಾಟ್ ಎವರ್, ಅದು ಎಲ್ಲದಕ್ಕೂ ರೆಡಿ ಆಗಿರಿ. ಇವರು ಯಾರ್ಯಾರು? ಮೋಕ್ಷದ ನನ್ನ ತಂಗಿ. ಯಾರ ಫಂಕ್ಷನ್ಗೆ ಬಂದಿರೋದು ಮಗಳೇ ನೀನು? ನನ್ನ ಫಂಕ್ಷನ್ ಅಲ್ಲ ಕಣೆ, ರಿಷಿಕಾ. ಅವಳಲ್ಲಿ ಹುಡ್ಕೋತಾವಳಲ್ಲಿ ಅವಳು ತೆಗಿಯಲ್ಲ, ಅವಳನ್ನ ತೋರ್ಸಲ್ಲ ನಾನು. ಇವರು ನಮ್ಮ ಅಪ್ಪ ಅವ್ರ ಅಮ್ಮ.
ಲಕ್ಕಮ್ಮ. ಇವರು ನಮ್ಮ ಅವರು ನಮ್ಮ ತಾತ, ನಮ್ಮ ಮಮ್ಮಿಯವರ ಅಪ್ಪ, ಮಮ್ಮಿಯವರ ತಂಗಿ. ಇವರು ನಮ್ಮ ಚಿಕ್ಕಜ್ಜಿ, ಅಂದರೆ ನಮ್ಮ ಅಜ್ಜಿ ತೋರಿಸಿದ್ನಲ್ಲ ಲಕ್ಕಮ್ಮ, ಅವರ ತಂಗಿ ಲಕ್ಷ್ಮಕ್ಕ. ತಮ್ಮ ತಾತ ಹೆಂಗ್ ತೋರ್ಸುತ್ ಮೂತಿ? ಹೆಂಗ್ ತೋರ್ಸುತ್ತಮ್ಮ ತಾತ ಮೂತಿ? ತಾತ ಮೂತಿ ಹೆಂಗ್ ಮಾಡೋದಮ್ಮ? ನಮ್ಮ ಅತ್ತೆಗೆ ಪಾಪ ಕಾಲು ಏಟಾಗ್ಬಿಟ್ಟಿದೆ. ಕಾಲು ನೋವಮ್ಮ. ಏನು ಮಾಡೋದು, ಬಂದ್ಬಿಡು ನನ್ನ ಹತ್ರ, ನಾನು ನೋಡ್ಕೋತೀನಿ. ಆಯ್ತು, ನಿಜ ನೋಡ್ಕೋತೀನಿ, ಸೂಪರಾಗಿ ಅಡುಗೆ ಮಾಡ್ತೀನಿ. ಹೌದಾ? ನಿಜವಾಗ್ಲೂ ನನಗೇನಾರ ಆ ಥರ ಅವಕಾಶ ಸಿಕ್ಕಿದ್ರೆ ಎಲ್ಲ ನಮ್ಮ ಮನೆಯಲ್ಲಿ ಯಾರ್ಯಾರು ವಯಸ್ಸಾಗಿದೆ, ಯಾರ್ಯಾರಿಗೆ ಏನೇನು ನೋಡ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲ ಬಂದ್ಬಿಡಿ, ನಾನು ನೋಡ್ಕೊತೀನಿ. ಆ ಥರ ದೇವರು ದಯವಿಟ್ಟು ಶಕ್ತಿ ಕೊಟ್ಟರೆ ನಿಜ ಮನಸ್ಸು ಪೂರ್ವಕವಾಗಿ ನೋಡ್ಕೊತೀನಿ. ಆಯ್ತಮ್ಮ. ನಮ್ಮ ತಾತ ನೋಡಿ ನನ್ನ ಪಕ್ಕನೇ ಬಂದು ಕೂತ್ಕೊಂಡಿರೋದು ಊಟಕ್ಕೆ. ಸೊ ಈಗ ಊಟ ಎಲ್ಲ ಮುಗೀತು. ಆ್ಯಕ್ಚುಲಿ ಊಟ ಮಾಡೋಕ್ಕಾಗಿಲ್ಲ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಅವರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಇಲ್ಲಿಂದ ಹೊರಡ್ತೀನಿ. ಅದಾದಮೇಲೆ ಆ್ಯಕ್ಚುಲಿ ಶೂಟ್ ಇದೆ, ಸೊ ಹಾಗಾಗಿ ಬೇಗ ಹೊರಡಲೇಬೇಕು. ಹೋಗೋಣ ಬನ್ನಿ. ಹೇಗಿದೆ ಮೇಡಮ್ ಊಟ? ಸೂಪರ್ ಆಗಿದೆ. ನಿಮ್ಮ ಫಂಕ್ಷನ್ ಅಂದಮೇಲೆ ಕೇಳಬೇಕಾ? ನಾಗಿಣಿ ಸ್ವಲ್ಪ ಇಲ್ಲಿಂದ ಡಲ್ಲಾಗಿ ರೆಡಿ ಆಗಬೇಕಾಗ್ತದೆ. ಓರ್ಗಿತ್ತಿ ಮಧ್ಯದಲ್ಲಿ ಕುತ್ಕೊಂಡು ಊಟ ಮಾಡ್ತಾವೆ. ಹೌ ಲಕ್ಕಿ. ಇಲ್ಲಿ ನಮ್ಮಪ್ಪ ಪ್ರತೀಕಣ್ಣ ಯಾಕೆ ಬಂದಿಲ್ಲ ಇವತ್ತು? ನೆಕ್ಸ್ಟ್ ಟೈಮ್ ಬನ್ನಿ. ನೆಕ್ಸ್ಟ್ ಟೈಮ್ ಎಲ್ಲದಕ್ಕೂ ಅಟೆಂಡ್ ಮಾಡಿ, ಎಲ್ಲ ಫಂಕ್ಷನ್ಗೂ ಬನ್ನಿ, ಸಖತ್ತಾಗಿರುತ್ತೆ. ನೋಡಿ ನಮ್ಮ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ, ನೋಡಿ ಎಲ್ಲ ಇಲ್ಲೇ ಇದೆ ನಮ್ಮ ಗ್ಯಾಂಗ್. ಸಖತ್ತಾಗಿರುತ್ತೆ, ಬನ್ನಿ. ನೆಕ್ಸ್ಟ್ ಫಂಕ್ಷನ್ ಅಟೆಂಡ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ಕೇಳಿಸ್ಕೊಂಡ್ರ ಪ್ರತೀಕ್? ಬಾಯ್. ಎಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋಷ್ಟೊಳಗೆ ಟೈಮು. ಈಗ ಮೌಲ್ಯ ಅಂದಿವೆ ಬರ್ತಾ ಇದ್ದಾರೆ. ಇವತ್ತು ಆ್ಯಕ್ಚುಲಿ ಮತ್ತು ಲೆನ್ಸ್ ಕಾರ್ಡ್ದು ಶೂಟ್ ಇದೆ, ಅದು ಮುಗಿಸ್ಬೇಕು. ಅದು 4 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಮೌಲ್ಯ ಅವರು ಎಷ್ಟು ಗಂಟೆಗೆ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಇವತ್ತು ನನ್ನ ಮಧ್ಯಾಹ್ನದ ಊಟ, ನಿನ್ನೆ ಮೌಲ್ಯ ಎಗ್ ಬಿರಿಯಾನಿ ಮಾಡಿದ್ರು, ಸೊ ಅದನ್ನು ಇವತ್ತು ಬಿಸಿ ಮಾಡಿಕೊಂಡು. ಶ್ರೀನಗರದ ಸುಶೀಲಮ್ಮ, ನಮ್ಮ ಅಕ್ಕ ಇದ್ದಾರಲ್ಲ ತೋರಿಸಿದ್ನಲ್ಲ, ಅವ್ರ ಅತ್ತೆ. ಚೆನ್ನಾಗಿದ್ದೀರಾ ಅಂಜಿ? ಎಲ್ಲ ಆರಾಮ? ಫಂಕ್ಷನ್ ಮುಗೀತು ಹಂಗೋ ಒಂದು ಮನೆ ಎಲ್ಲಿ ಬರೋಕ್ಕಾಗಿಲ್ಲ. ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಈಗ ಇಲ್ಲಿಂದ ಹಂಗೆ ಹೋಗ್ಬೇಕು ಕೆಲಸಕ್ಕೆ. ಏನು ಸಮಾಚಾರ? ಏನು ಇಲ್ಲ. ಏನಂದರೆ ಮೇಡಮ್ ಅವ್ರದ್ದು ಸ್ಪೆಷಾಲಿಟಿ ಏನು ಗೊತ್ತಾ ನಮ್ಮ ಅಜ್ಜಿದು? ಇವಾಗಲೂ ಅವರೇ ಅಡುಗೆ ಮಾಡ್ಕೊಂಡು ತಿಂತಾರೆ. ಶಿ ಈಸ್ ವೆರಿ ಇಂಡಿಪೆಂಡೆಂಟ್. ಅದು ನೋಡಿ ಇವಾಗೂ ಇನ್ಸ್ಪೈರ್ ಆಗ್ತಾ ಇರುತ್ತೆ ನನಗೆ. ಈಗಲೂ ನಾವು ಇವಾಗ ಮಾಡ್ಕೊಳ್ಳೋಕ್ಕೆ ಅಂತ ಪೇಚಾಡ್ತೀವಿ. ಮನೇಲಿ ಎಲ್ಲರೂ ನೋಡಿಕೊಂಡು ಎಷ್ಟು ಜನ ಇದ್ದಾರೆ? 1 2 3 4 ಜನನ ಇವಾಗಲೂ. ಅವಾಗೆಲ್ಲ ಇನ್ನೂ ಜಾಸ್ತಿ ಜನ ಇದ್ದರು. ಈಗ 4 ಜನಕ್ಕೂ ಅವರೇ ಅಡುಗೆ ಮಾಡಿ ಅವ್ರಿಗೆ ಮಾಡ್ಕೊತಾರೆ ಎಲ್ಲನೂ. ಸೊ ಏನಂದರೆ ಅವರು ನಮ್ಮ ಜೊತೇಲಿ ಇಲ್ಲ, ಅವರ ಮಗಳ ಜೊತೆ ಇದ್ದಾರೆ. ಹಾಗಾಗಿ ಶಿ ಈಸ್ ಕಂಫರ್ಟಬಲ್ ದ್ಯಾರ್. ಎಷ್ಟು ವಯಸ್ಸು? 82 ನೋಡಿ, 82 ವಯಸ್ಸು ನಮ್ಮ ಅಜ್ಜಿಗೆ. ಸೇಮ್ ನೀವೇ ಕಣಮ್ಮ ಅವಳು. ಎಲ್ಲದರಲ್ಲೂ ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಬರೋದು, ಹೋಗೋದು, ಎಲ್ಲ ಪ್ರತಿ ಒಂದು. ಇಲ್ಲ, ವಂಶಕ್ಕೆ ಕೊನೆ ಮಕ್ಕಳು ಅಜ್ಜಿದಿರ್ ಥರನೇ ಇರ್ತಾರಂತೆ, ಒಬ್ಬರಾದ್ರು ಲಾಸ್ಟ್. ಚಿಕ್ಕಪ್ಪನ ಮಗಳು ನಂದೇ ರಾಶಿ ನಕ್ಷತ್ರದಲ್ಲಿ ಹುಟ್ಟೋಳೆ, ನಂತರನೇ ಆಡ್ತಾಳೆ ಅಂತ ನಮ್ಮ ಅಜ್ಜಿ ಹೇಳ್ತಾರೆ ಅಲ್ಲಮ್ಮ? ಏನಮ್ಮ ಸಮಾಚಾರ? ಕೆಲ್ಸಕ್ಕೆ ಹೋಗಿದ್ದಾರಾ? ನಂಗೆ ಎಷ್ಟು ಪುಟ್ಟ ತಂಗಿ ನೋಡಿ. ಐ ಲವ್ ಯು ಹೇಳು ಅವರೆಲ್ರಿಗೂ. ಫ್ಲೈಂಗ್ ಕಿಸ್ ಕೊಡು, ಫ್ಲೈಂಗ್ ಕಿಸ್. ನನ್ನ ಕೈ ಹಾಕೊಂಡು ನಮ್ಮ ಅಜ್ಜಿ ಥರ ನನ್ನ ವಯಸ್ಸಾದ್ಮೇಲೆ ನಮ್ಮ ಅಜ್ಜಿ ಥರ ಚುಚ್ಕೋತೀನಿ. ಶ್ರೀ ಅಂತ ಚೆನ್ನಾಗಿರುತ್ತಾ? ಕಮೆಂಟ್ ಮಾಡಿ. ಓ ಈಗಲೇ ಹೇಳ್ತಾರೆ, ಓ ಲಕ್ಕಮ್ಮ ಇಲ್ಲ ಅಂದರೆ ಇಲ್ಲೊಬ್ಳೋಳೆ ಲಕ್ಕಮ್ಮ ಅಂತ. ನಿನ್ನ ಕಷ್ಟ ಹೇಳ್ಬೇಕು ಇವಾಗ ನನಗೆ. ಏನು ಕಷ್ಟ ಹೇಳುವ?
ಅವಾಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿರೋದಲ್ಲ. ಎಲ್ಲರೂ ಒಂದ್ ಜೊತೆಲೇ ಇರ್ತಾ ಇದ್ವಿ. ಜೊತೆಲೆ ಇದ್ಕೊಂಡು ಎಲ್ಲ ಮಾಡ್ಕೊಂಡು ಉಟ್ಕೊಂಡು ತಿನ್ಕೊಂಡು ಎಲ್ಲಾರ್ಗೂ ಮದ್ವೆ ಆದ್ಮೇಲೆ ಎಲ್ಲಾರ್ಗೂ ಮಕ್ಕಳಾದ್ಮೇಲೆ ಎಲ್ಲಾರು ಚೇಂಜ್ ಆಗ್ಬಿಟ್ಟಿದ್ದಾರೆ. ಅವಾಗ ಎಲ್ಲ ಜೊತೆಲೇ ಇರ್ತಾ ಇದ್ವಿ. ಎಲ್ಲ ಫಂಕ್ಷನ್ ಅಂದ್ರೆ ಸಿಗೋದಿಕ್ಕೆ ಇದು ಮಾಡ್ತಾ ಇದ್ವಿ. ನಾನು ನಮ್ಮ ಅತ್ತೆ ಮಾತ್ರ ಇದನ್ನ ಮಾತಾಡ್ತಿರ್ತೀವಿ, ಬಟ್ ಬೇರೆಯವ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಬಂಗೂರು ಈಗ ಏನ್ ಎಲ್ಲಾರು ಮೀಟ್ ಮಾಡಿಸ್ಬೇಕು. ಎಲ್ಲರೂ ಮೀಟ್ ಆಗೋಣ ಒಂದ್ ದಿವಸ. ಎಲ್ಲ ಕಳ್ಕೊಳ್ಳಿ, ಸುತ್ತ ಎಲ್ಲ ಕಳ್ಕೊಳ್ಳಿ. ಸರಿನಾ? ಎಲ್ಲಿ ಮೀಟ್ ಆಗೋಣ? ನಿಮ್ಮನೇನೆ ಅಲ್ವಾ ಅಲ್ಟಿಮೇಟ್ಲಿ. ಈಗ ಬರೋ ದೊಡ್ಡ ಮನೆ ಮಾಡಿದ್ಯಾ? ಅವತ್ತೇನು ರವಿಸ್ಲಿಗೆ ಏನು ಅಷ್ಟೊಂದು ಅವಾಜ್ ಆಗ್ತಾ ಇತ್ತು. ಯಾರ ಮಕ್ಳು ಐತಿಲ್ಲ, ನಿಂದು ಕನೆಕ್ಟ್ ಆಗಿಲ್ಲ, ಯಾರಿಗೂ ಕನೆಕ್ಟ್. ಕಿರಣಂಗಾದ್ರೂ ಫೋನ್ ಮಾಡ್ಬೇಕು ತಾನೆ. ನಂದೀಶನ ಹತ್ರ ನಾನು ಯಾವತ್ತೂ ಹಂಗೆ ಮಾತಾಡಿಲ್ಲ ಅಂತ ಪ್ರತೀಕು. ಏ ಬಿಡ್ರಿ ಹೋಗ್ಲಿ ಅಂತ ಅಂದೆ. ಅಲ್ಲ ಬಾಯ್, ಸಿ ಯು. ಬಾಯ್ 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 ಬಾಯ್. ಹುಷಾರಿಲ್ಲ, ಪ್ರೆಗ್ನೆಂಟ್ ಸರ್. ಅದೇನು ಕಾಯಿಲೆನಾ? ಪ್ರೆಗ್ನೆನ್ಸಿ ಇದ್ದಾರೆ. ಸರಿ. ಫೋನ್ ಇಲ್ಲ ಇರಲಿ, ಬಾಯ್. ಏ ಬೇಡ ಇರೋ, ಇದೆ ಬೆಲ್ಟ್ ಹಾಕೊಂಡು. ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಬಾಯ್, ಎತ್ತು ಕರ್ಕೊಂಡು ಹೋಗಪ್ಪ. ಪ್ರೆಗ್ನೆಂಟ್ ಚಿನಿ ಬಾಯ್ ಬಾಯ್ ಬಾಯ್. ಸರಿ ಸರ್. OTP ಹೇಳಮ್ಮ. ಸರ್ 2313 ಬರ್ಲ ಕಿರಣ? 2312 ಸರ್. ಬಂದು ರೀಚ್ ಆಯಿತು. ಈಗ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಏನು ಮಾಡ್ತೀವಿ ಸರ್? ನೀವು ಹೋಗಿ. Can you see there are some dots in front of your eyes? ಯಾ I'm seeing. Yeah, just see. ಮೌಲ್ಯಲ್ಲಿ ಮಣ್ಣಿನ ತವಾನ ತರಕ್ಕೆ ಹೋಗ್ತೇವೆ. 50 ರೂಪಾಯಿ ಅಂತೆ ಒಂದು ಮಣ್ಣಿನ ತವಾ. ನೋಡಿ ಡಾರ್ಲಿಂಗ್ಸ್, ಇದು 50 ರೂಪಾಯಿ ಅಂತೆ. ಯಾವುದು? ಗ್ಯಾಸ್ ಸಿಲಿಂಡರ್ಗೆ ಗ್ಯಾಸಿನ ಮೇಲೆ ಗ್ಯಾಸಿನ ಮಾಡ್ಬೋದಾಯ್ತು. ಸೊ ಸುಮ್ಮನೆ ಪ್ರಯತ್ನ ಮಾಡೋದು, ಏನಾದರೂ ಹೊಸ ಬರ್ತಾ ಇರುತ್ತಲ್ಲ, ಸುಮ್ಮನೆ ನೋಡೋದು. ಪಾಪ ನೋಡಕ್ಕೆ ಹೆಮ್ಮೆ ಆಗಿದೆ ಅನ್ಸುತ್ತಲ್ಲ. ಸರಿ, ಕಾರಲ್ಲಿ ಹೋಗ್ತೋಗ್ತದೆ ಅಣ್ಣ. ಟಿಶ್ಯೂ ಇಸ್ಕೊಬಿಡ್ತೀನಿ. ಓಕೆ, ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಬಾ. ಸೊ ಈಗ ಸಮಯ ಬಂದು 8:15 ಆಗ್ತಾ ಇದೆ. ನನ್ನ ಸ್ಕೂಲ್ ಫ್ರೆಂಡ್ಸ್ ಬಂದಿದ್ದಾರೆ. ಕೆಳಗಡೆ ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಇವಾಗ ಮದುವೆಗೆ ಹೊರಟಿದ್ದೀನಿ. ನನ್ನ ಫ್ರೆಂಡ್ಸು ನನ್ನ ಆನವ್ನ ಬರ್ಡೇಲಿ, ನನ್ನ ಸೀಮಂತದಲ್ಲಿ ಆನವ್ ಇರಲಿಲ್ಲ. ಸೊ ನೋಡ್ರಿ, ಅದಕ್ಕೆ ಸರ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಡಿಲೇ ಆಗಿದೆ. ಎಲ್ಲರೂ ನೆನ್ನೆ 7 ಗಂಟೆಗೆ ಹೋಗೋಣ ಅಂತ ಅಂದರೆ ಕಳ್ಳರು 7 ಗಂಟೆಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡೋದ ಅಂದರು. ಈಗ 8:15 ಆಗಿದೆ. ಸೊ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ. ಓಕೆ, ಹೋಗೋಣ ಪಾಪಚ್ಚಿ. ಫ್ರೆಂಡ್ಸ್ ಮದುವೆ ಆಗ್ತಾ ಇದ್ದಾರೆ ಅಂತ ಖುಷಿಯಾಗಿರುವಂತಹ ವಿಷಯ. ಅಣ್ಣ ಏನೋ ಮಾತಾಡ್ದಂಗೆ ಆಯ್ತಲ್ಲ. ನಾವು ಯಾವಾಗ ದೊಡ್ಡವನಾಗ್ತಾನೆ ಅಂತ ಕಾಯ್ತಾ ಇದ್ದೀನಿ. ಆವಾಗ ಕಾಯದೆ ಎಲ್ಲ ಎತ್ತಾಕೊಂಡು ಇದೊಂದು ಚೂರು ಇಟ್ಕೊಳ್ಳೋ ಪರ್ಸು. ಕ್ಯಾಮ್ರಾ ಇಡೋಕ್ಕಾಗಲ್ಲ ಹಿಂಗೆ. ನಡಿ. ಅವಾಗ ನಾವನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಮಾಮಂದಿರು ಬಂದಿದ್ದಾರೆ. ಸೊ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಇವನು ನನ್ನ ಫ್ರೆಂಡ್ ಮೋಹನ್ ಹಿಂದೆಗಡೆ ಹೋಗ್ಬಿದ್ದಾರೆ. ಹಾಯ್ ಅಭಿ. ಸೊ ಈಗ ಮದುವೆಗೆ ಹೊರಟಿದ್ದೀವಿ. ಇಲ್ಲಿ ಮಗ, ಇಲ್ಲಿ ರೈಟು. ನಾವು ಒಂದು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಇರಬಹುದು? ಈ ಎಷ್ಟನೇ ಕ್ಲಾಸಲ್ಲಿ ಸೇರ್ಕೊಂಡಿದ್ದೋ ಸ್ಕೂಲ್ಗೆ? ನಾನು ಮೋಹನ ಒಂದು 17-18 ವರ್ಷದಿಂದ ಫ್ರೆಂಡ್ಸು. ಅಭಿ ಒಂದು 5 ಅಲ್ವೇನೋ ನೀನು? ಅದೇ ಶೋಭಿತಾ ಮತ್ತೆ ಅಭಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದು. ಸೊ ಇಲ್ಲ ಕಣೋ, ನಮ್ದೊಂದು 20 ವರ್ಷ ಆಗಲ್ವಾ? 20-21 ವರ್ಷ ಆ ಥರ ಆಗುತ್ತೆ. ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ಯಾ? ಬಂದ್ಬಿಟ್ಟ ಅನ್ಕೊಂಡೆ. ನೀನ್ ನೋಡಿದ್ರೆ ಮಾವಿಲ್ಲ, ನೆಲ್ಮಂಗ್ಲಲ್ಲಿ ಇರೋದು ಗೊತ್ತಾಯ್ತು. ಸರಿ ಆಯ್ತು, ಹೊರಡು. ಸರಿ, ಗಿಫ್ಟ್ ತಗೊಂಬಂದ್ಬಿಡು ಮಗ. ಏನಂದೆ? ಗಿಫ್ಟ್ ಮಡಗು ಫೋನು. ಯಾಕೆ? ರೈಟ್. ಯಾವ ಗಿಫ್ಟ್? ಏನಿಲ್ಲ. ನೋಡ್ದ ಅಭಿ ಇರೋ, ಅಭಿ ಕೈಲಿ ಕೊಡ್ತೀನಿ. ರೈಟ್.
ಹಲೋ ಗಿಫ್ಟ್ ತಗೊಂಬಾರೋ ನಾನು ನಿನ್ಗೆ ತಾನು ಹೇಳಿದ್ದು. ಅವ್ನ್ ಇಕ್ಕಿರ್ತಾನಂತೆ ನೋಡು. ಅದು ಹೆಂಗ್ ತಿಂತೇವ ಮತ್ತೆ ಅಲ್ಲಿ ಬಂದು ಗಿಫ್ಟ್ ಕೊಟ್ಟಿಲ್ದೆ. ನಾವು ಕೊಡ್ತೀವಿ ಗಿಫ್ಟು. ಸೊ ಈಗ ಲೊಕೇಶನ್ಗೆ ರೀಚ್ ಹಾಕಿದ್ದೀವಿ. ವಿಷಯ ಏನಂದರೆ ಗಿಫ್ಟ್ ತಗೊಳಕ್ಕಾಗಿಲ್ಲ. ಬಂದ ನೋಡು ಇಡಿಯಟ್, ಒಂದು ಗಿಫ್ಟ್ ತೊಗೊಂಬರೋಕ್ಕಾಗಲ್ವಾ ನಿನಗೆ ನನ್ನ ಮಗನೇ? ಸೊ ಪಾಪ ಕತ್ಲೆಯಲ್ಲಿ ಯಾರೂ ಕಾಣಿಸಿರಲ್ಲ. ಹೇಮಂತ್, ಮೋಹನ್, ಅಭಿಷೇಕ್ ಬಿ, ದಿನೇಶ್, ಕಟ್ ಕೈ ನೋಡ್ಕೊಳ್ಳಿ. ಹುಡುಗಿ ಇವರು ಹುಡುಗಿ ಬಂದಿದ್ದೀವಿ. ಯಾರ ಹೆಸರು ಬರ್ದಿದ್ಯಾ? ಅಭಿಷೇಕ್, ಸ್ಕೂಲ್ ಫ್ರೆಂಡ್, ವಿದ್ಯಾ, ಎಲ್ಲರ ಹೆಸರು ಹೇಳು. ನೆಕ್ಸ್ಟ್ ದಿನೇಶ್ ಅಂತ ಹೇಳಿ ಪರವಾಗಿಲ್ಲ. ಸೊ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದ ಅಲ್ಲಿ ಕೆಳಗಡೆ ಮೋಹನನ್ನ ಮತ್ತೆ ಅಭಿನ್ ಮಾತಾಡ್ಸಕ್ಕೆ. ಬಂದ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ಟು ಅವ್ನ ಕಾರಲ್ಲಿ ಹಿಂಗೆ ನೋಡ್ತಾವನೆ ಮೋಹನನ್ನೇ. ಐ ಆಮ್ ಎಂಡಿಂಗ್ ದ ವ್ಲಾಗ್. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸಿ ಯು ಆಲ್ ಅಗೈನ್. ಅಲ್ಲಿವರೆಗೂ ಲವ್ ಯು ಆಲ್.